ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ತಮ್ಮನೆಲ್ಲ ನೋಡಿರ್ತಾರೆ ಬ್ಯಾಕ್ ಎಂಡ್ ಅಂದ್ರೇನು, ಫ್ರಂಟ್ ಎಂಡ್ ಅಂದ್ರೇನು, ಅಂದರೆ ಎ ಪಿ ಐ ಏನು, ಎಚ್ ಟಿ ಟಿ ಪಿ ಅಂದ್ರೇನು, ಅಥರಿಕೇಶನ್ ಅಂದ್ರೇನು, ಏನೇನು ಬಿಹೈಂಡ್ ನೀವು ವೈಪ್ ಕೋಡಿಂಗ್ ಮಾಡಿದ್ರೆ ಜಾಸ್ತಿ ವೈಪ್ ಕೋಡಿಂಗ್ ಬಗ್ಗೆನೇ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ನೀವು ವೈಪ್ ಕೋಡಿಂಗ್ ಮಾಡಿದ್ರೆ ಹಿಂದ್ಗಡೆ ಬಿಹೈಂಡ್ ದ ಸ್ಕ್ರೀನ್ ಏನೇನು ನಡೆಯುತ್ತೆ ಅದೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಡ್ರಾಪ್ ಇನ್ ಟು ದಿ ವಿಡಿಯೋ. ಫ್ರಂಟ್ ಎಂಡ್ ಅಂದ್ರೇನು, ನೀವು ಏನೇನು ಮುಂದೆ ನಿಮ್ಮದು ವೆಬ್ ಓಪನ್ ಮಾಡೋಕ್ಕೆ ನಿಮ್ಮ ಮುಂದೆ ಡಿಸ್ಪ್ಲೇ ಆಗುತ್ತೆ ನೋಡಿ. ಯಾವುದಾದ್ರೂ ಬಟನ್ ಇರ್ಬೋದು, ನ್ಯಾವ್ ಬಾರ್ ಇರ್ಬೋದು, ಅಥವಾ ಏನಾದ್ರು ಡಿಸೈನ್ ಇರ್ಬೋದು, ಏನಾದ್ರು ಡಿಸ್ಪ್ಲೇ ಸಿನಾರಿಯೋ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಸೊ ಈಗ ಕಾರ್ ನೋಡ್ಬೋದು, ಕಾರ್ದು ಏನು ಔಟ್ಡೋರ್ ಎಲ್ಲ ಕಾಣಿಸುತ್ತೆ ಅಂದರೆ, ಈಗ ಮರ್ಸಿಡೀಸ್ ಕಾರೇ ತೊಗೋತೀನಿ ಅಂದರೆ ಮರ್ಸಿಡೀಸ್ ಕಾರಲ್ಲಿ ಏನು ಲಕ್ಸುರಿನೆಸ್ಸು ಮತ್ತು ಏನೇನು ಡ್ರೈವಿಂಗ್ ಸ್ಟೇರಿಂಗು ಆ್ಯಂಡ್ ದೆನ್ ಗೇರು ಕ್ಲಚ್ಚು ಏನೇನು ಕಾಣಿಸುತ್ತೆ ಅದೆಲ್ಲ ಫ್ರಂಟ್ ಎಂಡ್ ಪಾರ್ಟಲ್ಲಿ ಬರುತ್ತೆ. ಸೊ ಈಗ ಫ್ರಂಟ್ ಎಂಡ್ ಪಾರ್ಟ್ ಅಂದರೆ ಏನು ಅಂದರೆ, ಸೊ ಯೂಸರ್ ಕ್ಯಾನ್ ಸಿ ಆ್ಯಂಡ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್, ಅದನ್ನ ಫ್ರಂಟ್ ಎಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಫ್ರಂಟ್ ಎಂಡಲ್ಲಿ ಏನೇನು ಯೂಸ್ ಮಾಡ್ತಾರೆ, ಅದಾದಮೇಲೆ ಫ್ರಂಟ್ ಎಂಡ್ ಇಲ್ದರೆ ಏನೇನು ಆಗುತ್ತೆ, ಸೊ ಬ್ಯಾಕ್ ಎಂಡ್ ಇಲ್ದೇನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಫ್ರಂಟ್ ಎಂಡ್ ಇಲ್ಲದೆ ಬರೀ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದೆಲ್ಲ ಎಕ್ಸಾಂಪಲ್ ಸಮೇತ ವಿಡಿಯೋದ ನೋಡೋಣ. ಆ್ಯಂಡ್ ದೆನ್ ಫ್ರಂಟ್ ಎಂಡ್ ಅಂದರೆ ಅರ್ಥ ಆಗ್ತು ಅಂತ ಅನ್ಕೋತೀನಿ. ಈಗ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮು ಕಾರು ಮೂರ್ದು ಸಿನಾರಿಯೋ ತಗೋಣ. ಆ ಮೂರ್ದು ಸಿನಾರಿಯೋ ತೊಗೋತೀನಿ ಅಂದರೆ ನೀವು ಮೂರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ಫಸ್ಟು ಯೂಟ್ಯೂಬ್ ತೊಗೋತೀನಿ ಅಂದರೆ ವಿಡಿಯೋ ನನ್ನ ಕಂಟೆಂಟ್ ಏನು ನೋಡ್ತೀರಾ, ಆ್ಯಂಡ್ ದೆನ್ ಲೈಕ್ ಮಾಡೋದು, ಕಮೆಂಟು, ಡಿಸ್ಲೈಕು, ಸಬ್ಸ್ಕ್ರೈಬು, ಇದೆಲ್ಲ ಫ್ರಂಟ್ ಎಂಡ್ ಪಾರ್ಟಲ್ಲಿ ಬರುತ್ತೆ. ಏನಕ್ಕೆ ಯೂಸರ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್, ಏನು ಬಿಹೈಂಡ್ ಹಿಂದೆ ಏನು ನಡೀತಿದೆ ಅನ್ನೋದು ಗೊತ್ತಿಲ್ಲ ಬ್ಯಾಕ್ ಎಂಡಲ್ಲಿ, ಬಟ್ ಫ್ರಂಟ್ ಎಂಡ್ ಅದೆಲ್ಲ ಅರ್ಥ ಮಾಡ್ಕೋತಿದ್ದಾನೆ, ಅದನ್ನ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತ ಕೇಳ್ತೇನೆ. ಅಂದರೆ ಫ್ರಂಟ್ ಎಂಡ್ ಡೆವಲಪ್ಮೆಂಟಲ್ಲಿ ಯಾವ್ಯಾವ ಟೂಲ್ ಬರುತ್ತೆ ಅಂದರೆ HTML ಇರ್ಬೋದು, CSS, ಜಾವಾ ಸ್ಕ್ರಿಪ್ಟ್, ರಿಯಾಕ್ಟ್, ನೆಕ್ಸ್ಟ್.js, ಅದೆಲ್ಲ ಫ್ರಂಟ್ ಎಂಡ್ ಬರುತ್ತೆ. ಸೊ ಫ್ರಂಟ್ ಎಂಡ್ ಅಂದರೆ ಫ್ರಂಟ್ ಎಂಡ್ ಯೂಸರ್ಗೆ ಅರ್ಥ ಆಗಲ್ಲ, ಬಟ್ ಫ್ರಂಟ್ ಎಂಡಲ್ಲಿ ಮಾಡಿರೋದು ಏನು ಡಿಸ್ಪ್ಲೇ ಮಾಡ್ತೀರಾ ನೋಡಿ ಅದು ಯೂಸರ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಈಗ ಫ್ರಂಟ್ ಎಂಡ್ ಅಂದ್ರೆ ಏನು ಅಂತ ಹೇಳ್ಬೋದು ಅಂದರೆ, ವಿಚ್ ಯೂಸರ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ಅದು ಫ್ರಂಟ್ ಎಂಡು. ಸೊ ಇನ್ಸ್ಟಾಗ್ರಾಮ್ ತೊಗೋತೀನಿ ಅಂದರೆ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟು, ಫಾಲೋ ಏನೇನು ಮಾಡ್ತೀರಾ ಅದೆಲ್ಲ ಇನ್ಸ್ಟಾಗ್ರಾಮ್ ಬರುತ್ತೆ, ಯೂಟ್ಯೂಬ್ದಂಗೆ ಬರುತ್ತೆ. ಆ್ಯಂಡ್ ದೆನ್ ಕಾರ್ ತೊಗೋತೀನಿ ಅಂದರೆ ಏನು ಲಕ್ಸುರಿನೆಸ್ ಈಚ್ ಕಡೆಯಿಂದ ಏನು ಕಾಣುತ್ತೆ, ಆ್ಯಂಡ್ ದೆನ್ ನಿಮ್ಮ ಮುಂದೆ ಏನೇನು ಡ್ರೈವ್ ಮಾಡ್ಬೋದು ಅದೆಲ್ಲ ಫ್ರಂಟ್ ಎಂಡ್ ಪಾರ್ಟಲ್ಲಿ ಬರುತ್ತೆ. ಆ್ಯಂಡ್ ದೆನ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಬ್ಯಾಕ್ ಎಂಡ್ ಅಂದರೆ, ಸೊ ಬ್ಯಾಕ್ ಎಂಡ್ ಅಂದರೆ ಏನು ಅಂದರೆ ಬಿಹೈಂಡ್ ಏನು ನಡೀತಿದೆ ಅಂತ. ಈಗ ನೀವು ಈಗ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ, ಸೊ ನೀವು ಲೈಕ್ ಮಾಡಿದ್ನ ಅದು ಡಾಟಾ ಬೇಸಲ್ಲಿ ಹೋಗಿ ಸೇವ್ ಮಾಡಬೇಕು. ಸೊ ನೀವು ಲೈಕ್ ಮಾಡಿದ್ದು ನೀವು ಮುಂದ್ಗಡೆ ಲೈಕ್ ಮಾಡ್ತೀರಾ, ಬಟ್ ಡಾಟಾ ಬೇಸ್ ಹಿಂದೆ ಹೋಗಿ ಸ್ಟೋರ್ ಮಾಡುತ್ತಲ್ಲ, ಸೊ ಅದೆಲ್ಲ ಸ್ಟೋರಿಂಗ್ ಪಾರ್ಟ್ ಎಲ್ಲ ಇರುತ್ತೆ, ಅದು ಬ್ಯಾಕ್ ಎಂಡ್ ಬರುತ್ತೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಬ್ಯಾಕ್ ಎಂಡ್ ಅಂದರೆ, ಬ್ಯಾಕ್ ಎಂಡ್ ಏನಂದರೆ ಯೂಸರ್ ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅಂದರೆ ಯೂಸರ್ ನೋಡೋಕೆ ಹೋಗಲ್ಲ, ಅರ್ಥನೂ ಮಾಡ್ಕೊಳಕ್ಕಾಗಲ್ಲ, ಅದನ್ನ ಬ್ಯಾಕ್ ಎಂಡ್ ಅಂತಾರೆ. ಸೊ ಈ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್ ಯಾವ್ದು ಬಂತು ಅಂದರೆ ಸ್ಟಾರ್ಟಿಂಗ್ ಬರೋದೇ ಪೈಥನ್. ಸೊ ಪೈಥನಲ್ಲಿ ಏನೇನು ಮಾಡ್ತೀರಾ ಎಲ್ಲ ಬ್ಯಾಕ್ ಎಂಡ್ಗೋಸ್ಕರ ಮಾಡ್ತೀರಾ. ನೀವೇನಾದರೂ ಈಗ ಡೆವಲಪ್ಮೆಂಟ್ ಕಲಿತಾ ಇದ್ದೀರಾ ಅಂದರೆ ರೋಡ್ ಮ್ಯಾಪ್ ಬೇಕು ಅಂದರೆ ಫಸ್ಟ್ HTML, JSS, ಜಾವಾ ಸ್ಕ್ರಿಪ್ಟ್ ಕಲೀರಿ, ಫ್ರಂಟ್ ಎಂಡ್ ಫಸ್ಟ್ ಕಲೀರಿ, ಆ್ಯಂಡ್ ದೆನ್ ಮೂವ್ ಟು ಬ್ಯಾಕ್ ಎಂಡ್ಗೆ ಹೋದರೆ ಪೈಥಾನ್ ಕಲೀರಿ, ಆ್ಯಂಡ್ ದೆನ್ ಪೈಥಾನ್ ಕಲ್ತಂದ್ಮೇಲೆ ಡಾಟಾ ಬೇಸ್ ಕಲಿತೀನಿ ಅಂದರೆ MySQL ಕಲಿಬೇಕು. ಇದು ರೋಡ್ ಮ್ಯಾಪ್. ಇಷ್ಟು ಎಲ್ಲರೂ ಇಷ್ಟೇ ರೋಡ್ ಮ್ಯಾಪ್ನ ಎಕ್ಸ್ಟೆಂಡ್ ಮಾಡಿ ಹೇಳ್ತೀವಿ, ನಾನು ಡೈರೆಕ್ಟ್ ಹೇಳ್ತೀನಿ. ಆ್ಯಂಡ್ ದೆನ್ ಬ್ಯಾಕ್ ಎಂಡ್ ಯಾವ್ದು ಬರುತ್ತೆ ಅಂದರೆ Node.js, ಎಕ್ಸ್ಪ್ರೆಸ್ಸು, ಫ್ಲ್ಯಾಶು, ಸ್ಪ್ರಿಂಗ್ ಬೋಟ್, ಇದೆಲ್ಲ ಬ್ಯಾಕ್ ಎಂಡ್ ಬರುತ್ತೆ. ಈಗ ಬ್ಯಾಕ್ ಎಂಡ್ ಅಂದ್ರೆ ಏನು ಅಂದರೆ, ಈಗ ನೀವು ಯೂಟ್ಯೂಬಲ್ಲಾದರೂ ಆಗಲಿ ಇನ್ಸ್ಟಾದಲ್ಲಾದರೂ ಆಗಲಿ ಹೋಗ್ತೀರಾ, ಫಸ್ಟು ಏನಾದ್ರು ನಿಮ್ಮದು ಅಕೌಂಟ್ ID ಕೊಡ್ತೀರಾ, ಆ್ಯಂಡ್ ದೆನ್ ಪಾಸ್ವರ್ಡ್ ಕೊಡ್ತೀರಾ, ಸೇವ್ ಮಾಡ್ತೀರಾ, ಇದು ಫ್ರಂಟ್ ಎಂಡಲ್ಲಿ ಬರುತ್ತೆ. ಏನೀಗ ಅಕೌಂಟ್ ಕೊಟ್ರಿ, ಅಲ್ಲಿ ID ಏನೇನು ಬೇಕದನ್ನ ಫಿಲ್ ಮಾಡಿದ್ರೆ ಅದೆಲ್ಲ ಫ್ರಂಟ್ ಎಂಡ್ ತಗೋತು. ಆ್ಯಂಡ್ ದೆನ್ ಇದೆಲ್ಲ ಸ್ಟೋರ್ ಮಾಡ್ಕೋಬೇಕಲ್ಲ, ಅಲ್ಲಿ ಡಾಟಾಬೇಸ್ಗೆ ಅರ್ಥ ಆಗಬೇಕಲ್ಲ, ಅಲ್ಲಿ ಬ್ಯಾಕ್ ಎಂಡ್ ಬರುತ್ತೆ. ಸೊ ನೀವು ಕೊಟ್ಟಿರೋ ಪಾಸ್ವರ್ಡು ಆ್ಯಂಡ್ ದೆನ್ ನೇಮ್ ಏನಿರುತ್ತೆ ಅದೆಲ್ಲ ಸೆಟ್ ಮಾಡೋದಂದ್ರೆ ಅದು ಬ್ಯಾಕ್ ಎಂಡ್ ಆಗಿರುತ್ತೆ. ಆ್ಯಂಡ್ ದೆನ್ ಬ್ಯಾಕ್ ಎಂಡ್ ಯೂಟ್ಯೂಬಲ್ಲಿ ಏನು ತಗೋತೀರಾ ಅಂದರೆ, ನೀವು ಸೈನ್ ಅಪ್ ಆಗ್ತೀರಾ, ನೀವು ಸೈನ್ ಅಪ್, ಪಾಸ್ವರ್ಡು, ನಿಮ್ಮ ಅಕೌಂಟ್ ಎಲ್ಲ ಬ್ಯಾಕ್ ಎಂಡಲ್ಲಿ ಇರುತ್ತೆ. ಆ್ಯಂಡ್ ದೆನ್ ಕಾರಲ್ಲಿ ಬರ್ತೀನಿ ಅಂದರೆ ಇಂಜಿನ್ನ ಬ್ಯಾಕ್ ಎಂಡು. ಸೊ ಏನು ಕಾರ್ ಮೂವ್ ಆಗಬೇಕು ಅಂದರೆ ಇಂಜಿನ್ ವರ್ಕ್ ಆಗುತ್ತಲ್ಲ ಆ ಥರ. ಸೊ ನಾನೀಗ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡೋಕ್ಕೂ ಮುಂಚೆ API ಅಂದರೆ ಏನು ಅಂತ ಹೇಳ್ತೀನಿ. ಸೊ API ಅಂದರೆ ಇಲ್ಲಿ ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ಇದೆ, ಈ ಎರಡು ಮಧ್ಯೆ ಕನೆಕ್ಷನ್ ಬೇಕಲ್ವಾ. ಈಗ ಹೆಂಗೆ ಇಂಜಿನ್ನು ಮತ್ತು ಕಾರ್ದು ನೀವೇನು ಆಕ್ಸೆಸ್ ಮಾಡ್ತೀರಾ ಅದ್ರ ಮಧ್ಯೆ ಕನೆಕ್ಷನ್ ಇರುತ್ತೋ ಅದೇ ಥರ ಇಲ್ಲಿ API ಅನ್ನೋದೊಂದು ಕನೆಕ್ಷನ್ ಇರುತ್ತೆ. ಸೊ ಇದು ಬ್ಯಾಕ್ ಎಂಡಲ್ಲಿ ಇರೋ ಡಾಟಾ ಎಲ್ಲ ಫ್ರಂಟ್ ಎಂಡ್ ರೀಚ್ ಮಾಡುತ್ತೆ. ಸೊ ಫ್ರಂಟ್ ಎಂಡಲ್ಲಿ ಏನು ಕೇಳಿದ್ರು ಅದನ್ನ ಬ್ಯಾಕ್ ಎಂಡ್ ತಗೊಂಡೋಗಿ ಹೇಳುತ್ತೆ, ಅದು API ಅಂತಾರೆ. ಸೊ ಈ APIಲಿ ಜಾಸ್ತಿ ಯೂಸ್ ಮಾಡೋದು HTTP ಮೆಥಡ್. ಸೊ ಈ HTTP ಮೆಥಡ್ ಅಂದ್ರೆ ಏನು ಅಂದರೆ, ಈಗ ನೀವು ಫ್ರಂಟ್ ಎಂಡಿಂದ ಹೋಗ್ತೀರಾ, ಯೂಸರ್ ನೇಮ್ ಇದು ಅಂತ ಹೊಡಿತೀರಾ, ಆ್ಯಂಡ್ ದೆನ್ ಪಾಸ್ವರ್ಡ್ ಇದು ಅಂತ ಹೊಡಿತೀರಾ. ಸೊ ಅದು ಬ್ಯಾಕ್ ಎಂಡ್ಗೆ ಹೋಗ್ಬೇಕು ಅಂದರೆ API ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈ API ಹೋಗೋಕ್ಕೂ ಮುಂಚೆನೆ ಈ HTTP ಅನ್ನೋದೊಂದು ಬರುತ್ತೆ. ಈ HTTP ಏನು ಮಾಡುತ್ತೆ, ನೀವು ಡಾಟಾನ ಅಪ್ಡೇಟ್ ಮಾಡ್ತಾ ಇದ್ದೀರಾ, ಇಲ್ಲ ಗೆಟ್ ಅಂತ 4 ಕಮೆಂಟ್ ಮೈನ್ ಬರುತ್ತೆ. ಗೆಟ್, ಡಿಲೀಟ್, ಪೋಸ್ಟ್, ಪುಟ್, ಈ 4 ಕಮೆಂಟ್ ಏನಿದೆ, ಈ 4 ಕಮೆಂಟ್ HTTPಲಿ APIಲಿ ವರ್ಕ್ ಆಗುತ್ತೆ. ಅಂದರೆ ನೀವೇನಾದರೂ ಪೋಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಡಾಟಾನ ಡಿಲೀಟ್ ಮಾಡ್ತಾ ಇದ್ದೀರಾ,
ಇಲ್ಲ ಡಾಟಾ ಪುಷ್ ಮಾಡ್ತಾ ಇದ್ದೀರಾ, ಇಲ್ಲ ಡಾಟಾ ಬೇಕು ಅಂತ ಕೇಳ್ತಾ ಇದ್ದೀರಾ, ಈ 4 HTTP ಮೆಥಡ್ ಇರುತ್ತೆ. ಸೊ ಇದೇನಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ನೀವು ಎಲ್ಲಾದರೂ ಇದು ಮಾಡಬೇಕಾದ್ರೂ ನೀವು ಸರ್ಚ್ ಮಾಡಬೇಕಾದ್ರೂ ನೋಡ್ಬೋದು HTTP ChatGPT, HTTP.u ಇದು 2 ಹಾಕ್ಬಿಟ್ಟು ಯೂಟ್ಯೂಬ್ HTTP. ಸೊ ಇದು ಅಲ್ಲಿ ಅಂದರೆ ಬ್ಯಾಕ್ ಎಂಡ್ ಮತ್ತು ಫ್ರಂಟ್ ಎಂಡ್ ಮತ್ತು ಏನು API ಇದೆ, ಈ API ವರ್ಕ್ ಫ್ಲೋ ಇದೆ HTTP ಅನ್ನೋದೊಂದು ಇರುತ್ತೆ. ಆ್ಯಂಡ್ ದೆನ್ ಇಷ್ಟು ಅರ್ಥ ಆಗ್ತು ಅಂದರೆ ಏನು, ಬ್ಯಾಕ್ ಎಂಡ್ ಇರುತ್ತೆ, ಇಲ್ಲಿ ಫ್ರಂಟ್ ಎಂಡ್ ಇರುತ್ತೆ, ಇದು ಬ್ಯಾಕ್ ಎಂಡ್ ಇರುತ್ತೆ, ಮಧ್ಯದಲ್ಲಿ ಕನೆಕ್ಷನ್ ಬೇಕು ಅಂದರೆ ಒಂದು HTTP ಇರುತ್ತೆ, ಈ HTTP ಅಲ್ಲ API ಇರುತ್ತೆ, ಈ API HTTP ಯೂಸ್ ಮಾಡ್ಕೊಂಡು ವರ್ಕ್ ಆಗುತ್ತೆ. ಈ ವರ್ಕ್ ಫ್ಲೋ ಏನಿದೆ ನೋಡಿ, ಫುಲ್ಲು ಈ ವೈಪ್ ಕೋಡಿಂಗ್ ಬಂದು ಇದು ಫುಲ್ಲು ಕ್ರ್ಯಾಶ್ ಆಗಿದೆ. ಸೊ ಅದ್ರ ಮೇಲೆ ಅಂತಲೇ ಇದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಇನ್ನೊಂದು ಹೇಳ್ಬೋದು ಅಂದರೆ, ಈಗ ನಾನು ಆ್ಯಪ್ನ ಬಿಲ್ಡ್ ಮಾಡಲ್ಲ, ಸುಮ್ಮನೆ ಒಂದು ವೆಬ್ ಪೇಜ್ ChatGPT ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ತೀನಿ. ಏನೇನು ಯೂಸ್ ಮಾಡ್ತೀನಿ ಅಂದರೆ, ಫಸ್ಟು ವಿತೌಟ್ ಇದು ಬ್ಯಾಕ್ ಎಂಡ್ ಯೂಸ್ ಮಾಡೋಣ ಅಂದರೆ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬಿಡೋ ಒಂದು HTML ಏನಾದರೂ ಒಂದು ವೆಬ್ಸೈಟ್ ಬಿಲ್ಡ್ ಮಾಡೋ ಅಂತ. ಆ್ಯಂಡ್ ದೆನ್ ವಿತೌಟ್ ಫ್ರಂಟ್ ಎಂಡ್ ಅಂತ ಯೂಸ್ ಮಾಡ್ತೀನಿ, ಅದು ಬಿಲ್ಡ್ ಮಾಡ್ತೀನಿ. ಫ್ರಂಟ್ ಎಂಡ್ ಯೂಸ್ ಮಾಡಬೇಡ, ಬರೀ ಬ್ಯಾಕ್ ಎಂಡ್ ಯೂಸ್ ಮಾಡು ಅಂತ. ಆ್ಯಂಡ್ ದೆನ್ ಅವೆರಡು ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ, ಈ HTTP ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ, API ಏನಕ್ಕೆ ಬರುತ್ತೆ ಅಂತೇಳಿ. ಆ್ಯಂಡ್ ದೆನ್ ಇನ್ನೊಂದು ವೆಬ್ಸೈಟ್ನ ಬಿಲ್ಡ್ ಮಾಡ್ತೀನಿ. ಸೊ ಯಾವಾಗಲೂ ಹೋಗೋ ಥರ ಮೈಕ್ರೋಸಾಫ್ಟ್ ವರ್ಡ್ಗೆ ನಾನು ಆಲ್ರೆಡಿ ChatGPTಲಿ ಇದು ಮಾಡಿದ್ದೀನಿ. ಸೊ ಕ್ಲಿಯರ್ ಸಿಂಪಲ್ ವೆಬ್ ಪೇಜ್ ಅಂದರೆ ವೆಬ್ ಪೇಜ್ ಸಿಂಪಲ್ ಆಗಿರೋದು ಬೇಕು ಪಡ್ತೀನಿ, ಕಾಂಪ್ಲೆಕ್ಸ್ ಆಗಿರೋದು ಬೇಡ. ಸೊ ವೀಡಿಯೋಗೋಸ್ಕರ ಮಾಡ್ತಿದ್ದೀನಿ, ಅದಕ್ಕೆ ಸಿಂಪಲ್ ಆಗಿರೋದು ಬೇಡ. ಆ್ಯಂಡ್ ದೆನ್ ವಿಚ್ ಕಂಟೆಂಟ್ ಓನ್ಲಿ ಫ್ರಂಟ್ ಎಂಡ್ ಪಾರ್ಟ್ ಮಾತ್ರ ಇರಬೇಕು, ಯೂಸಿಂಗ್ HTML CSS. ಆಗಲೇ ಹೇಳ್ದಂಗೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಇದು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ಗೆ HTML CSS. ಸೊ ಎಂಟರ್ ಕೊಡ್ತೀನಿ. ಆ್ಯಂಡ್ ದೆನ್ ಇದು ಇಷ್ಟು ಬರ್ತಿದೆ. ಸೊ ಈಗ ಇದು ಬ್ಯಾಕ್ ಎಂಡ್ ಏನು ಯೂಸ್ ಮಾಡಲ್ಲ, ಬರೀ ಫ್ರಂಟ್ ಎಂಡ್ ಯೂಸ್ ಮಾಡೋದು. ಫ್ರಂಟ್ ಎಂಡ್ ಯೂಸ್ ಮಾಡಿದ್ರೆ ಅಂದರೆ ನೀವೇನು ಲಾಗಿನ್ ಪೇಜ್ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ಏನು ವೆಬ್ ಸ್ಟಾರ್ಟಿಂಗ್ ಲಾಗಿನ್ ಆಗ್ತೀರಾ ಅದೇನು ಡಾಟಾನ ಸೇವ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಡಾಟಾನ ಹಿಂದೇನು ಕಳ್ಸೋಕ್ಕಾಗಲ್ಲ. ಸೊ ಈಗ ಇದನ್ನ ಕಾಪಿ ಮಾಡಿಕೊಂಡು ಕಾಪಿ ಟು ಕ್ಲಿಪ್ಬೋರ್ಡ್ ಆ್ಯಂಡ್ ಮೂವ್ ಟು VS Code, ಕಂಟ್ರೋಲ್ V. ಸೊ ಈ ಟರ್ಮಿನಲ್ಲ ಸೇವ್ ಮಾಡಿ ನಾನು ಸೇವ್ ಆಲ್ ಆ್ಯಂಡ್ ದೆನ್ copy path, again go to browser, add new tab, control V. ಸೊ ಈಗ ನೋಡ್ಬೋದು ಇದು ಸಿಂಪಲ್ ಆಗಿ ಒಂದು ಬರೀ ಫ್ರಂಟ್ ಎಂಡ್ ಯೂಸ್ ಮಾಡ್ಕೊಂಡು ಮಾತ್ರ ಮಾಡಿದೆ, ಹೋಮ್ ಅಥೆಂಟಿಕೇಶನ್. ಸೊ ನೀವು ಇಲ್ಲಿ ಯಾವುದು ಡಾಟಾ ಕೊಡೋಕ್ಕಾಗಲ್ಲ, ಬರೀ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ಏನು ನ್ಯಾವಿಗೇಟು ಆಗ್ತಾಯಿಲ್ಲ, ಸೊ ಬರೀ ಡಾಟಾ ಕೊಡ್ತಿದೆ. ಸೊ ಈಗ ChatGPTಗೆ ಇನ್ನೊಂದು ಟಾಸ್ಕ್ ಕೊಡೋಣ, ಏನಂತ ಕೇಳೋಣ. ಸೊ ಈ ಸಲ ವೆಬ್ ಕ್ರಿಯೇಟ್ ಮಾಡು, ಬರೀ ಬ್ಯಾಕ್ ಎಂಡ್ ಯೂಸ್ ಮಾಡು ಅಂತ. ಸೊ ನೀವಿಲ್ಲಿ ನೋಡ್ಬೋದು ChatGPTನೂ ಕೊಟ್ಟಿದೆ ಏನಂತ, ಬ್ಯಾಕ್ ಎಂಡ್ ಕ್ಯಾನ್ ನಾಟ್ ಬಿ ಮೇಡ್ ಯೂಸಿಂಗ್ HTML ಆ್ಯಂಡ್ CSS ಬಿಕಾಸ್ HTML ಆ್ಯಂಡ್ CSS ಫ್ರಂಟ್ ಎಂಡ್ ಟೆಕ್ನಾಲಜಿ ಅಂತ ಕೊಟ್ಟಿದೆ. ಸೊ ನಾನೀಗ ಇದನ್ನೇನು ಮಾಡ್ತೀನಿ, ಜಾವಾ ಸ್ಕ್ರಿಪ್ಟಲ್ಲಿ ಕೊಟ್ಟಿದೆ. ಆ್ಯಂಡ್ ದೆನ್ ಇದನ್ನ ಕಾಪಿ ಮಾಡಿ ಆ್ಯಂಡ್ ದೆನ್ ಈ ಫೈಲ್ಗೆ ಹೋಗಿ ಏನು ಮಾಡ್ತೀನಿ, ಇಲ್ಲಿರೋದನ್ನ ಡಿಲೀಟ್ ಮಾಡ್ತೀನಿ. ಒಂದು ನಿಮಿಷ. ಸರ್ವರ್ ಡಾಟ್ ಜಾವಾ ಸ್ಕ್ರಿಪ್ಟಲ್ಲಿ ಕೊಟ್ಟಿದೆ. ಸೊ ಎಕ್ಸ್ಟೆನ್ಷನ್ JS ಅಂತ ಯೂಸ್ ಮಾಡ್ತೀನಿ. ಸೊ ಎಂಟರ್ ಅಂತ ಕೊಟ್ಟು ಏನಂತ ಕಾಲ್ ಮಾಡಿದೆ, ಕಂಟ್ರೋಲ್ V ಕೊಟ್ಟು ಸೇವ್ ಆಲ್, ಕಾಪಿ ಪಾತ್ ಆ್ಯಂಡ್ ದೆನ್ ತಿರುಗಿ ಏನು ಕಾಪಿ ಪಾತ್ ಮಾಡಿ. ಸೊ ಇಲ್ಲಿ ನೋಡ್ಬೋದು. ಸೊ ಬ್ಯಾಕ್ ಎಂಡಲ್ಲಿ ಯೂಸ್ ಮಾಡೋದು ಏನು ಬರ್ತಿದೆ, ಅಲ್ಲಿರೋ ಕೋಡಲ್ಲಿ ಬರುತ್ತೆ. ಏನಕ್ಕೆ ಅಂದರೆ ಬ್ಯಾಕ್ ಎಂಡು ನಮ್ಮ ಯೂಸರ್ಗೆ ಅರ್ಥ ಆಗಲ್ಲ. ಫ್ರಂಟ್ ಎಂಡಲ್ಲಿ ಏನು ನೀವು ಬಿಲ್ಡ್ ಮಾಡ್ತೀರಾ ನೀವು ಇಲ್ಲಿ ನೋಡ್ಬೋದು. ಸೊ ಫ್ರಂಟ್ ಎಂಡಲ್ಲಿ ಬಿಲ್ಡ್ ಮಾಡಿದ್ರೆ ಯೂಸರ್ಗೆ ಒಂದು ಸ್ವಲ್ಪನಾದರೂ ಅರ್ಥ ಆಗುತ್ತೆ. ಬಟ್ ಬ್ಯಾಕ್ ಎಂಡಲ್ಲಿ ಯೂಸ್ ಮಾಡೋದು ಏನು ಅರ್ಥ ಆಗುತ್ತೆ, ಯೂಸರ್ಗೂ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಅಂದರೆ ಯಾರು ಬಿಲ್ಡ್ ಮಾಡಿರ್ತಾರೆ ಅವ್ರು ಮಾತ್ರ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಯಾರಿಗ ಲ್ಯಾಂಗ್ವೇಜ್ ಗೊತ್ತಿರುತ್ತೆ ಅದು ಮಾತ್ರ ಇದು ಮಾಡ್ತಾರೆ. ಸೊ ಇದು ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಡಿಫ್ರೆನ್ಸ್. ಈ ಮಧ್ಯದಲ್ಲಿ ಬರೋದೇ API ಅಂದ್ರೇನು, ಯಾವ್ದಾದ್ರು ಡಾಟಾ ಫ್ಲೆಚ್ ಆಗಬೇಕು ಅಂದರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಗೊಂಡೋಗೋದು ಅಂದರೆ. ಸೊ ಆಗ HTML ಇದು ಮಾಡಿಬಿಟ್ಟಿದ್ದು ಈ ಥರ ಬಂದೈತೆ. ಅಂದರೆ ಬರೀ ಒಂದು ವೆಬ್ ಪೇಜ್ ಬಂದೈತೆ, ಏನೋ ಡಾಟಾಬೇಸ್ ಎಲ್ಲೂ ಹೋಗಿಲ್ಲ. ಏನಕ್ಕಿದ್ರೆ ಬ್ಯಾಕ್ ಎಂಡ್ ಯೂಸ್ ಮಾಡಿಲ್ಲ, ಅಲ್ಲಿ ಡಾಟಾಬೇಸ್ಗೆ ಹೋಗಿಲ್ಲ. ಆ್ಯಂಡ್ ದೆನ್ ಬರೀ ಬ್ಯಾಕ್ ಎಂಡಲ್ಲಿ ಕ್ರಿಯೇಟ್ ಮಾಡಿದಾಗ ಏನು ಬಂದಿದೆ ಅಂದರೆ, ಸೊ ನೀವು ನೋಡ್ಬೋದು ಬರೀ ಒಂದು ಅಲ್ಲಿ ಏನು ಕೋಡ್ ಬರ್ದಿದ್ದೀನಿ ಆ ಕೋಡ್ ಬಂದಿದೆ. ಸೊ ಈಗ ಬ್ಯಾಕ್ ಎಂಡ್ ಮತ್ತು ಫ್ರಂಟ್ ಎಂಡ್ ಎರಡನ್ನೂ ಇದು ಮಾಡಿ ಆ್ಯಂಡ್ ದೆನ್ ಎರಡು ಇದು ಮಾಡಿ ಹೆಂಗೆ API ಇಂದ ಡಾಟಾ ಪಿಕ್ ಮಾಡುತ್ತೆ ಅಂತ ಹೇಳ್ತೀನಿ. ಈಗ ಬ್ರೌಸರ್ ಬಂದಿದ್ದೀನಿ, ChatGPT ಹತ್ರ ಏನು ಕೊಟ್ಟಿದ್ದೀನಿ ಅಂದರೆ, ಸೊ ಎರಡು ಯೂಸ್ ಮಾಡುವಂತ ಕೊಟ್ಟಿದ್ದೀನಿ. ಸೊ ನಾವು ಕ್ರಿಯೇಟ್ ಯೂಸಿಂಗ್ ಬೋತ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಅಂದರೆ HTML ಮತ್ತು CSS ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಯೂಸ್ ಮಾಡಿದೆ. ಆ್ಯಂಡ್ ದೆನ್ ಜಾವಾ ಸ್ಕ್ರಿಪ್ಟ್ನ ಅಲ್ಲ ಫ್ರಂಟ್ ಎಂಡ್ಗೆ HTML ಮತ್ತು CSS ಇದು ಮಾಡಿದೆ, ಜಾವಾ ಸ್ಕ್ರಿಪ್ಟ್ನ ಬ್ಯಾಕ್ ಎಂಡ್ಗೆ ಅಂತ ಮಾಡಿದೆ. ಸೊ ನಾನು ಇದನ್ನ ಕಾಪಿ ಮಾಡಿ ಆಲ್ರೆಡಿ ಸೊ ಇಲ್ಲಿ ನೋಡ್ಬೋದು ಜಾವಾ ಸ್ಕ್ರಿಪ್ಟ್ ಇಲ್ಲಿದೆ ಆ್ಯಂಡ್ HTML ಇಲ್ಲಿದೆ. ಆ್ಯಂಡ್ ದೆನ್ ಇದನ್ನ ಸೇವ್ ಆಲ್ ಮಾಡಿ ಆಲ್ರೆಡಿ ಸೇವ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಸೇವ್ ಮಾಡಿ ಕಾಪಿ ಪಾತ್. ಸೊ ಇದನ್ನ ಬ್ರೌಸರಲ್ಲಿ ರನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ದೆನ್
ಕಂಟ್ರೋಲ್ ಎಂಟರ್. ಸೊ ನೀವು ಇಲ್ಲಿ ನೋಡ್ಬೋದು ಏನು ಸಿಂಪಲ್ ಫುಲ್ ಸ್ಟ್ಯಾಕ್ ವೆಬ್ಸೈಟ್ ಅಂದ್ರೆ ಏನು ಅಂತ ಹೇಳೋದೇ ಮಾಡ್ಕೊಂಡೆ. ಫುಲ್ ಸ್ಟ್ಯಾಕ್ ಅಂದ್ರೆ ಏನು, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್, ಡಾಟಾಬೇಸ್, API, HTTP ಎಲ್ಲಾನು ಇದಾದ್ರೆ ಅಥರಿಕೇಶನ್ ಇರುತ್ತೆ. ಅಥರಿಕೇಶನ್ ಏನಂದ್ರೆ ನೀವು ಏನು ಬೇಕು ಅಂತ ಹುಡುಕ್ತಾ ಇರ್ತೀರಾ ಅಂತ ಹೇಳಿದ್ನಲ್ಲ ಆಲ್ರೆಡಿ, ಪುಟ್ ಗೆಟ್ ಡಿಲೀಟ್ ಅದೆಲ್ಲ HTTP ಬರೋದು, ಅಥರಿಕೇಶನ್ ಅಲ್ಲಿ ಅಲ್ಲೇ ಬರುತ್ತೆ. ಅಂಡ್ ದೆನ್ ನೀವೀಗ ನೋಡ್ಬೋದು ಫಸ್ಟ್ ನಾನು ಫ್ರಂಟ್ ಎಂಡ್ ಮಾತ್ರ ಯೂಸ್ ಮಾಡಿದಾಗ ಈ ತರ ಬಂದಿದೆ. ಸೊ ಯಾವುದೇ ಡಾಟಾ ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಬ್ಯಾಕ್ ಎಂಡ್ ಕನೆಕ್ಷನ್ ಇಲ್ಲ. ಬ್ಯಾಕ್ ಎಂಡ್ ಕನೆಕ್ಷನ್ ಇಲ್ಲ ಅಂದ್ರೆ ನೀವು ಡಾಟಾನ ಎಲ್ಲೂ ಸೇವ್ ಮಾಡೋಕ್ಕೋಗಲ್ಲ, ಅಂಡ್ ದೆನ್ ಡಾಟಾನ ವೆಬ್ಸೈಟ್ಗೆ ನೀಡೋಕ್ಕಾಗಲ್ಲ. ಸೊ ಈ ತರ ಇದೆ. ಅಂಡ್ ದೆನ್ ಬರೀ ಬ್ಯಾಕ್ ಎಂಡ್ ಯೂಸ್ ಮಾಡ್ಕೊಂಡು ಫ್ರಂಟ್ ಎಂಡ್ ಯೂಸ್ ಮಾಡಲಿಲ್ಲ ಅಂದ್ರೆ ಏನು ಯಾರಿಗೂ ಅರ್ಥ ಆಗಲ್ಲ, ಯೂಸರ್ಗೂ ಅರ್ಥ ಆಗಲ್ಲ, ಏನಿಲ್ಲ. ಅಂಡ್ ದೆನ್ ಈಗ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಮಾಡಿದ್ದೀನಿಲ್ಲ. ಸೊ ಈಗ ನೀವು ಇಲ್ಲಿಗೆ ಏನಾದರೂ ಎಂಟರ್ ನೇಮ್ ಆ ಥರ ಎಲ್ಲ ಕೊಡ್ತಿದೆ, ಸೆಂಡ್ ಟು ಬ್ಯಾಕ್ ಎಂಡ್. ಸೊ ಇಲ್ಲಿ ನಾನು ಏನಾದರೂ ಯೋಗಾನಂದ್ ಅಂತ ಕೊಟ್ಟು ಸೆಂಡ್ ಟು ಬ್ಯಾಕ್ ಎಂಡ್ ಅಂತ ಕೊಟ್ಟರೆ, ಸೊ ಇದು ಸಿಂಪಲ್ ಆಗಿ ಬಿಲ್ಡ್ ಮಾಡಿದ್ರೆ ಅಂದರೆ ಸೆಂಡ್ ಟು ಬ್ಯಾಕ್ ಎಂಡ್ ಕಳಿಸ್ತಿದೆ. ಯೋಗಾನಂದ್ ನನ್ನ ನೇಮು ನನಗೆ ಅದು ಬ್ಯಾಕ್ ಎಂಡ್ಗೆ ಕಳಿಸುತ್ತೆ. ಅಂಡ್ ದೆನ್ ಬ್ಯಾಕ್ ಎಂಡ್ ಏನು ಮಾಡುತ್ತೆ, ಬ್ಯಾಕ್ ಎಂಡ್ಗೆ ಹೋಗೋ ಮುಂಚೆ ಬ್ಯಾಕ್ ಎಂಡ್ಗೆ ಹೋಗಿ ಡಾಟಾ ಬೇಸಲ್ಲಿ ಸೇವ್ ಆಗುತ್ತೆ. ಇದು ಏನು ಈಗ ಸೆಂಡ್ ಬ್ಯಾಕ್ ಎಂಡ್ ಅಂತ ಇದೀನಲ್ಲ, ಯೋಗಾನಂದ ಅನ್ನೋದು ನೇಮು ಡಾಟಾ ಬೇಸಲ್ಲಿ ಸೇವ್ ಆಗಬೇಕು ಅಂದರೆ ಫ್ರಂಟ್ ಎಂಡಲ್ಲಿ ಏನು ಕೊಡ್ತೀನಿ ಅದು API ಹೋಗಿ API ಇಂದ ಬ್ಯಾಕ್ ಎಂಡ್ ಹೋಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಟೈಮ್ ನಾನು ಏನು ಸರ್ಚ್ ಮಾಡಿದೆ ಅಂತ ಕೇಳಬೇಕು ಅಂದ್ರೆ ಬ್ಯಾಕ್ ಎಂಡಿಂದ ಬಂದು, ಬ್ಯಾಕ್ ಎಂಡ್ಗಿಂತ ಬರೋಕೆ ಮುಂಚೆ ಡಾಟಾ ಬೇಸಿಂದ ಬ್ಯಾಕ್ ಎಂಡ್ ಬಂದು, ಬ್ಯಾಕ್ ಎಂಡಿಂದ API ಬಂದು HTTP ಅದೆಲ್ಲ ಮಾಡಿ ಅಂಡ್ ದೆನ್ ನಿಮ್ಗೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಇದು ಸಿನಾರಿಯೋ ಸಿನಾರಿಯೋ ಬರೋದು. ಇದನ್ನ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಆಲ್ರೆಡಿ ವೈಟ್ ಕೋಡಿಂಗಲ್ಲಿ ಮಾಡಿರೋದ್ರಿಂದ ಫುಲ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ವೆಬ್ ಅಂತ ಅನ್ಕೊಡಿ. ಅಂಡ್ ದೆನ್ ಕ್ಲೈಂಟ್ ಬಂದು ಕುಂತ್ಕೊಂಡಾಡಿಗೆ ಏನು ಟೇಬಲ್ಲು, ಹೋಟೆಲ್ ಇಂಟರ್ಫೇಸ್ ಏನು ಕಾಣಿಸುತ್ತೆ ಅದೆಲ್ಲ ಫ್ರಂಟ್ ಎಂಡ್. ಅಂಡ್ ದೆನ್ ಕಿಚನಲ್ಲಿ ಏನೇನು ನಡೀತಿದೆ ಅದೆಲ್ಲ ಬ್ಯಾಕ್ ಎಂಡ್. ಅಂಡ್ ದೆನ್ ಈ ಎರಡರ ಮಧ್ಯೆ ಏನು API ಅಂತ ಹೇಳಿದ್ನಲ್ಲ ಅದೇ ವೆಯ್ಟರ್ API ಇರ್ತಾನೆ. ಏನು ನೀವು ಫ್ರಂಟ್ ಎಂಡಲ್ಲಿ ಬರ್ತೀಯ, ನೀವು ಬಂದು ಫ್ರಂಟ್ ಎಂಡ್ ಮುಂದೆ ಕುಂತ್ಕೊಂಡು ಇದು ಬೇಕು ಅಂತ ಆರ್ಡರ್ ಮಾಡ್ತೀರಾ, ಅವನು ಹೋಗಿ ಬ್ಯಾಕ್ ಎಂಡ್ ಹತ್ರ ಹೋಗಿ ಕೇಳ್ಕೊಂಡು ಇದು ಬ್ಯಾಕ್ ಎಂಡ್ ಹತ್ರ ಹೋಗಿ ಏನು ವೆಯ್ಟರ್ ಕೇಳ್ತಾನೆ ಆ ವೆಯ್ಟರ್ನ API ಅಂತ ಕೇಳ್ತೀವಿ. ಸೊ ಬ್ಯಾಕ್ ಎಂಡ್ಗೆ ಹೋಗಿ ಇದು ಬೇಕು ಅಂತ ಪಿಕ್ ಮಾಡ್ಕೊಂಡು ತಂದು ಫ್ರಂಟ್ ಎಂಡ್ ಕೊಡ್ತಾನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತು ಅಂತ ಕೇಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾರೆ. ಆ್ಯಂಡ್ ಬಾಯ್.